ಬಂಧುಗಳೇ, ಇಲ್ಲಿ ಬನ್ನಿರಿ, ನಿಮಗೆ ನಮ್ಮ ದಾವಣಗೆರೆ ಸಿಟಿ ಹಸುಗಳು ತೋರಿಸ್ತೀನಿ. ಮಾರಾಟಕ್ಕಿರ್ತಕ್ಕಂಥವು ರೆಡಿ ಮಾಡ್ಕೊಂಡು ನಿಂತಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆನೇ ಹೇಗಿದೆ ಹಸು ನೀವು ನೋಡಿ, ಆಮೇಲೆ ಕಾಮೆಂಟ್ ಹಾಕಿ. ಟಾಪು ಬ್ರೀಡ್ ಕ್ರಾಸ್ ಎಚ್ ಎಫ್ ಅಲ್ಲಿ ಚೆನ್ನಾಗಿರ್ತಕ್ಕಂಥ ಟಾಪ್ ಬ್ರೀಡ್ಗಳು. ಇದು ನೋಡಿ, ಲೆಂತಿ ಇದೆ. ಪಂಜಾಬ್ ಹಸುಗೆ ಸೆಡ್ ಹಾಕೋತ ಅಡರ್ ಕಾಂಪ್ಯಾಕ್ಟ್ಗಳು ಎಲ್ಲವೂ ನೋಡಿಕೊಂಡು ಒಂದಕ್ಕೊಂದು ಹೇಗಿದ್ದಾವೆ ಅಂಥೇಳಿ. ಯಾವುದು ಕೆಳಗೆ ಇಳಿದಿಲ್ಲ, ಸಖತ್ತಾಗಿದೆ ಈ ಹಸುಗಳು. ಅಪ್ಪಿ ಹಿಂಗೆ ಹೊಡ್ಕ ಸ್ವಲ್ಪ ಹಿಂಗೆ. ಎಲ್ಲವೂ ಕೂಡ ಸೇಲ್ಗಿರ್ತಕ್ಕಂತಹ ತಳಿಗಳೇ, ಏಕ್ದಮ್ ಪರ್ಫೆಕ್ಟ್ ಬ್ರೀಡು. ರೇಟು ವಿಚಾರಿಸ್ತೀನಿ, ಸೂಲು ಎಷ್ಟು ಕೇಳ್ತೀನಿ, ಲ್ಯಾಕ್ಟೇಷನ್ ಕೇಳ್ತೀನಿ. ನೀವು ಸದ್ಯ ಇದು ನಿಂತಿರೋದನ್ನು ನೋಡ್ಕೊಳ್ರಿ, ಆಮೇಲೆ ಮಾತಾಡೋಣಂತೆ. ಯಾರ ಹತ್ರ ಓನರ್ ಯಾರು ತಂದಿದ್ದಾರೆ ಹಸುಗಳು ಅಥವಾ ಕೊಡ್ತಿದ್ದಾರೆ ಅವ್ರ ಹತ್ರ ಮಾತಾಡೋಣ. ನಮ್ಮ ಸಿದ್ದು ಆ ಕಡೆ ರೆಡಿ ಇದ್ದಾರೆ, ಈ ಕಡೆ ನಮ್ಮ ಸಾಹೇಬರು ಒಬ್ಬರು ರೆಡಿ ಇದ್ದಾರೆ. ವಿಚಾರಿಸೋಣ. ಬರೀ ಸರ್, ಈ ಕಡೆ ಬರೀ. ಸಾಯಿವಾಲ್ ಅಥವಾ ಸಾಯಿವಾಲ್ಗೆ ಎಚ್ ಎಫ್ ಮಿಕ್ಸ್ ಆಗಿರ್ತಕ್ಕಂಥ ತಳಿ ಈ ಕಡೆ ಸರ್, ಬರ್ರಿ. ಇದು ಎಷ್ಟನೇ ಸೂಲಿಂದ ಏನಾದ್ರು ಮಾಹಿತಿ ಐತೀನಿ ಸರ್? ಇದು ಮೊದಲನೇದು ಸೂರು ಆರಲ್ಲಾಗಿದೆ. ಎಚ್ ಎಫ್ ಸಾಯಿವಾಲ್ ಕ್ರಾಸ್ ಬೀಡು. ಎಚ್ ಎಫ್ಗೆ ಬ್ರೀಡ್ ಕ್ರಾಸ್ ಆಗಿತ್ತಲ್ಲ, ಬ್ರೀಡ್ ಕ್ರಾಸ್ ಆಗಿದೆ ಸರ್. ಇಳಿಯೋಕ್ಕೆ ಎಷ್ಟು ದಿನ ಬೇಕು ಟೈಮ್? ಸರ್ ಇನ್ನು 20 ದಿವಸ ಬೇಕಿದೆ. 20 ಡೇಸ್. ಹಾಂ, 20 ದಿವಸ ಬೇಕು. ನೋಡಿ ಫೇಸ್ ಹೀಗಿದೆ. ಸಾಯಿವಾಲ್ಗೆ ಎಚ್ ಎಫ್ ಮಿಕ್ಸ್ ಮಾಡಿಸಿದ್ದಾರೆ. ತೊಟ್ಟು ಅಡರ್ ಕಾಂಪ್ಯಾಕ್ಟ್ ಎಲ್ಲವೂ ಕೂಡ ಇಲ್ಲಿರ್ತಕ್ಕಂಥದ್ದು. ಸೌಕರ್ಯ ರೇಟ್ ವಿಚಾರದಾಗ ಹೆಂಗಿದ್ರಿ ಇದನ್ನು ಹೇಳೋದು? ಸರ್ ಇದು 110 ಹೇಳ್ತೀವಿ. ಹಾಂ, ಹೆಚ್ಚು ಕಮ್ಮಿ ಬಿಟ್ಕೊಡ್ತೀವಿ ಸರ್. ಹೆಚ್ಚು ಕಮ್ಮಿ ಬಿಟ್ಕೊಡ್ತೀರಿ? 110 ಹೇಳ್ತೀರಿ. ಹೆಚ್ಚು ಕಡಿಮೆ ಅಂದರೆ ಎಲ್ಲಿಗೆ ಬಂದರೆ ಬಿಟ್ಕೊಡ್ಬೋದು? ಏನು ಪ್ಲಾನ್? 95ಗೆ ಬಂದರೆ ಬಿಡ್ತೀವಿ ಸರ್. ಓಕೆ, 90 ಆಸುಪಾಸು ಇದ್ದೀರಾ? ಬಂದಾಗ ಓಕೆ, ವ್ಯಾಪಾರ ಬಿಟ್ಕೊಡ್ತೀನಿ. ಮಾತಾಡ್ಕೊಳ್ಳಿ, ವ್ಯಾಪಾರ ನೇರವಾಗಿ ಬನ್ನಿ, ಭೇಟಿ ಕೊಡಿ. ಆನ್ಲೈನ್ ವ್ಯವಹಾರ ಏನಿಲ್ಲವಲ್ಲ? ಬುಕ್ಕಿಂಗ್ ಏನಿಲ್ಲ? ಸರ್ ಬುಕ್ಕಿಂಗ್ ಇಲ್ಲ, ನೇರವಾಗಿ ಬಂದು ಭೇಟಿ ಆಗಬೇಕು. ಗುಡ್. ಇದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವ್ಯವಹಾರದಲ್ಲಿ ಬೇರೆ ಬೇರೆ ಥರ ಆಗ್ತಾ ಇದೆ. ಸಾಹೇಬ್ರು ಹೇಳ್ದಂಗೆ ನೇರವಾಗಿ ಬನ್ನಿರಿ, ನೋಡಿರಿ, ಪರಿಶೀಲಿಸ್ಕೊಳ್ರಿ ಹಸುನ, ಆಮೇಲೆ ನೀವು ಮಾತಾಡ್ಕೊಳ್ಳಿ ರೇಟು ಅಂತ ಹೇಳಿದ್ದಾರೆ. ಹಾಗೆ ಹೋಗ್ಬಿಡೋಣ. ನೆಕ್ಸ್ಟ್ ಹಸು ಹೆಂಗೆ ಕೈಯಾಗಿ ಇಟ್ಕೊಂಬಿಡ್ರಿ, ಇದನ್ನು ತಗೊಳ್ರಿ. ಏನಾಗ ಇದೊಂದು ಇದು ತಗೊಳ್ರಿ ಕೈ. ಹಾಂ, ಎಚ್ ಎಫ್ ಕ್ರಾಸ್ ಬ್ರೀಡ್ ಇದೆ. ಗುಡ್. ಪರ್ಸನಾಲಿಟಿ ಬಿರ್ಸು ಹೆಂಗಿದೆ ಏನು ಸರ್? ಇದ್ರದ್ದು ಮಾಹಿತಿ ಹಂಗೆ ಕೊಟ್ಬಿಡಿ ಸರ್. ಇದು 110 ಹೇಳ್ತೀವಿ. ಇದು ಒಂದಕ್ಕೆ ಬಂದರೆ ಬಿಡ್ತೀವಿ, ಒಂದು 5 ಹೆಚ್ಚು ಕಮ್ಮಿನೂ ಬಿಡ್ತೀವಿ. ಹೌದಾ? ಸೂಲು ಹಲ್ಲು ಸರ್ ಇದು ಕಡಿಯಲ್ಲು. ಓಕೆ, ಕಡಿಯಲ್ಲಿದೆ. ಸೂಲು ಮೋಸ್ಟ್ಲಿ ಮೂರನೇದು? ಎರಡನೇ ಸೂಲು ಸರ್. ಸ್ವಲ್ಪ ಮುಂದಕ್ಕೆ ತಗೊಳ್ಳಿ ಸರ್. ಗುಡ್. ನಿಮಗೇನು ಹೈಟ್ ಇದೆ ಅಲ್ರಿ ಸಾಹೇಬ್ರೆ? ಓಕೆ, ವೆರಿ ನೈಸ್. ಒಂದು 7-8 ಮೇಲೆ ಹಾಲು ತಗೊಳ್ಬೋದಾ? ಭರವಸೆ ಮೇಲೆ ಇದೆ ಸರ್. ಅಲ್ಲಿ ಗೆಸ್ ಮಾಡಿದರೆ 10 ಮೇಲೆ ಸಿಗುತ್ತೆ. 10 ಮೇಲೆ ಸರ್ ಅಲ್ಲಿ. ವೆರಿ ನೈಸ್. ಬಂದೋಳೆ ಅವ್ರು ಇಟ್ಕೊಂಡಿರೋ ಹಸುಗಳಲ್ಲಿ 2 ಮಾಹಿತಿ ತೊಗೊಂಡಿವಿ, ಇನ್ನು 3-4 ಇದೆ. ಅದನ್ನು ಹಾಗೆ ನೋಡ್ಕೊಂಬಿಡೋಣ. ಯಾರಾದರೂ ಅಣ್ಣವ್ರು ಹೆಲ್ಪ್ ಮಾಡಿ ಸ್ವಲ್ಪ ಹಸು ಹಿಡ್ಕೊಳ್ಳಿಕ್ಕೆ. ಕಡೆ ಅಲ್ಲ? ಇದು ಕಡೆ ಅಲ್ಲು. ಹಾಂ, ಇದು ಎರಡನೇ ಸೂಲು. ಎರಡನೇದು. ಹಾಂ ಸರ್. ಫ್ಯಾಟಿ ಇದೆ ಹಸು, ಅಂದರೆ ಮಸ್ಕ್ಯುಲರ್ ಆಗಿದೆ. ಸಾಹೇಬ್ ಮುಂದಕ್ಕೆ ತಳ್ರಿ ಸಾಹೇಬ್ರಾಗೆ. ಎರಡರ ಬಾಕ್ಸ್ ಸೈಜ್ ಬಿಡುತ್ತೆ. ಇನ್ನೊಂದು ವಾರ ಬೇಕಾ? 15 ದಿವಸ ಬೇಕಾ? ಇನ್ನು 15-20 ದಿವಸ ಟೈಮ್ ಇದೆ ಸರ್. ಇದಕ್ಕೂ 15-20 ದಿವಸ ಬೇಕು. 15-20 ದಿವಸ ಟೈಮ್ ಇದೆ. ಇದು 15ರಿಂದ 20 ದಿವಸ ಟೈಮ್ ಇರ್ತಕ್ಕಂಥ ಬ್ರೀಡು. ಎತ್ತರ ಬಿರ್ಸು ಆಗಿರ್ತಕ್ಕಂಥದ್ದು. ಆ್ಯಕ್ಚುಲಿ ನಿಮ್ಗೆ ನೆನಪಿರಲಿ, ಇವ್ರದ್ದು ಒಂದು ಡೈರಿ ಫಾರ್ಮ್ ಇದೆ. ಡೈರಿ ಫಾರ್ಮ್ ನಡೀತಾ ಇದೆ. ಮೊನ್ನೆ ಅವರು ಕೂಡ ಡೈರಿ ಫಾರ್ಮ್ ಹಸುಗಳು ಸೇಲ್ ಮಾಡಿದರು. ಹಾಗೆ ಬೇಡಿಕೆ ಬಂದ ನಂತರ ಮತ್ತೆ ಹಸುಗಳು ನಿಮಗೋಸ್ಕರ ಆಯ್ಕೆ ಮಾಡಿದ್ದಾರೆ. ಬ್ರೀಡರು ನೈಸ್ ಸರ್. ಬೆಲೆ ಏನಂದ್ರಲ್ಲ ಸರ್? ಇದು 140 ಸರ್. 140 ಹೇಳಿರಿ? 140 ಹೇಳಿ. ಓಕೆ. ಆಯ್ಕೆ ನಿಮ್ಮದಪ್ಪ. ನೇರವಾಗಿ ಬಂದಾಗ ಕುತ್ಕೊಂಡು ವ್ಯಾಪಾರ ಮಾಡ್ಕೊಂಡಾಗ ಬೆಲೆ ಹೆಚ್ಚು ಕಡಿಮೆ ಆಗ್ಬೋದು. ಇದು ಹಸುವಿನ ಲಕ್ಷಣ ಹೀಗೆ ಇರುವಂಥದ್ದು. ಆಯ್ತು ಸರ್. ಮಣಕಗಳಲ್ವಾ ಇವೆರಡು? ಹಾಂ ಸರ್, 2 ಮಣಕ. ಎಷ್ಟಲ್ಲಾಗಿರ್ಬೋದು ಸರ್ ಇವೆರಡು? ಸರ್ ಒಂದು 4 ಕಲ್ಲಾಗಿದೆ. ಹಾಂ, 4 ಕಲ್ಲು. 2 4 ಕಲ್ಲಾಗಿದೆ ಸರ್. 4 ಕಲ್ಲು. ಒಂದು ಹಾಲ್ ಬ್ಲಾಕು. ಮಣಕುಗಳಿದ್ದಾವೆ.
ನಮಗೆ ಹಾಲಿನ ಬೆಳೆ ಮಣ್ಕ ಬ್ರೀಡಿಂಗಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಅವಕ್ಕೆ ಎರಡಿದಾವೆ, ಎರಡೂ ಕೂಡ ಕಾಂಪ್ಯಾಕ್ಟ್ ಇರ್ತಕ್ಕಂಥ ಹಸುನೇ. ಸ್ನೇಹಿತರೆ, ಲೊಕೇಶನ್ನು ನಮ್ಮ ಸಾಯಿಬಾಬಾ ಮಂದಿರ ಏನಿದೆ ಬೈಪಾಸ್ ಹತ್ರ, ಅದ್ರ ಹಿಂಭಾಗದ ರಸ್ತೆ, ನೀವು ಫೋನ್ ಮಾಡ್ಕೊಂಡು ಬರ್ಬೋದು. ಸರ್ ಇಳಿದ್ರೆ ಎಷ್ಟು ದಿನಕ್ಕೆ ಇಳಿಬೇಕು? ಗಬ್ಬ ಅಲ್ಲ ಎರಡು? ಸರ್ ಎರಡು ಗಬ್ಬಾನೆ. ಟೈಮ್ ಏನು ತೊಗೊಳ್ಬೋದು? ಒಂದು ವಾರನ 15 ದಿವಸನ? ಸರ್ ಇನ್ನೊಂದು 10 ದಿವಸ ಟೈಮ್ ಇದೆ ಸರ್. 10 ದಿವಸ ಟೈಮ್ ಇದೆ. ಹಾಂ ಸರ್. ಎರಡು ಜೋಡಿ ಆದರೆ ಹೆಂಗಾಗ್ಬೋದು ರೇಟು? ಸಿಂಗಲ್ ಏನಾಗ್ಬೋದು ಏನಾದರೂ? ಸರ್ 85 ಹೇಳ್ತೀವಿ ಸಿಂಗಲು. ಹಾಂ. ಜೋಡಿ ಎರಡು ಒಂದು 80 ಬಂದರೆ ಬಿಡ್ತೀವಿ. 180ಕ್ಕೆ ಬಂದರೆ ಬಿಡ್ತೀರಿ. ನಾನೆಲ್ಲ ಒಂದು ತೊಗೊಂಡ್ರೆ ಇಷ್ಟು ರೇಟು, ಜೋಡಿ ತಗೊಂಡ್ರೆ ಏನಾದ್ರು ಆಫರ್ ಕೊಡ್ತೀನಿ ನಾನು ಸರ್? ಆಫರ್ ಕೊಡ್ತೀವಿ ಸರ್, ಬಂದು ತಗೊಂಡ್ರೆ ಆಫರ್ ಕೊಡ್ತೀವಿ. ಜೋಡಿ ತಗೊಂಡ್ರೆ ಒಬ್ಬರೇ ಜೋಡಿ ತಗೊಂಡ್ರೆ ಆಫರ್ ಕೊಡ್ತೀವಿ. ಓಕೆ, ಬೆಲೆ ಆಫರ್ ಇರುತ್ತೆ ಜೋಡಿ ತಗೊಂಡ್ರೆ. ಎರಡು ಮಣ್ಕ ಬ್ರೀಡ್ ಮಾಡಿಸ್ಲಿಕ್ಕೆ ಚೆನ್ನಾಗಿದ್ದಾವೆ. ಹಾಲಿಂದ ಏನು ಭರೋಸೆ ತೊಗೋಬೋದು? ಒಂದು 7 ಲೀಟ್ರ್ ಮೇಲೆ ತೊಗೋಬೋದಾ? ಸರ್ ಮಣಕಗಳು ಇವು ಭರೋಸೆ ಕೊಡಲ್ಲ. ಓಕೆ. ಮನೆಗೆ 1 ಲೀಟ್ರ್ ಹಿಂಡ್ರೆ ಅವ್ರದ್ದೇ, 2 ಲೀಟ್ರ್ ಹಿಂಡಿದ್ರೆ ಅವ್ರದ್ದೇ ಸರ್. ಹಾಂ ರೀ, ಮುಗ್ದೋತ್ ಮಾತು ಹೇಳಿದ್ವಲ್ಲ. ಮಣ್ಕ ಅಲ್ಲ, ಫಸ್ಟ್ ಲ್ಯಾಕ್ಟೇಷನ್ನು, ಹಾಗಾಗಿ ಹೀಗೆ ಹೇಳಿದ್ದಾರೆ. ಗುಡ್. ಇವೆಲ್ಲ ಹಸುಗಳಲ್ಲಿ ನಿಂತಿದ್ದಾರೆ ಅಣ್ಣವರು ಹಿಡ್ಕೊಂಡು. ಆ ಕಡೆ ಜರ್ಸಿ ಒಂದಿತ್ತು, ಅದೇನು ಕೊಡೋದಾ? ಅದು ಜರ್ಸಿ ಕೊಡೋದು. ಕಿರ್ಗಾಲ್ ಜರ್ಸಿ ಇದು. ಏನು ಸರ್ ಕಿರ್ಗಾಲ್ ಜರ್ಸಿ ಇದೆ. ಏನು ಸರ್ ಹಲ್ಲಿಗಿಲ್ಲಿ ಹೆಂಗೆ ಸರ್ ಇದ್ರದ್ದು? ಸರ್ ಈಗ ಎರಡಲ್ಲ ಸರ್, ಅದು ಎರಡಲ್ಲಿ ಮಣ್ಕನ ಇದು? ಎರಡಲ್ಲಿ ಮಣಕ. ಹಾಂ ಹಾಂ. ಗಾತ್ರ ಗೀತ್ರ ಇದಾಗ್ತಾ ಇದೆ. ಮೊದಲನೇ ಸೂಲ್ ಅನಿಸುತ್ತೆ. ಮೊದಲನೇ ಸರ್. ರೇಟ್ ಏನಾಗ್ಬೋದು ಆದರೆ? ಸರ್ ಅದು 35 ಹೇಳ್ತೀವಿ ಸರ್, ಹೆಚ್ಚು ಕಮ್ಮಿ ಕೊಡ್ತೀವಿ. ಅದು ರೇಟ್ ಪರವಾಗಿಲ್ಲ. 35 ಕಿರ್ಗಾಲ್ ಜರ್ಸಿ, ಫಸ್ಟ್ ಲ್ಯಾಕ್ಟೇಷನ್ನು, 2 ಹಲ್ಲಲ್ಲಿದೆ. ಅವಕಾಶ ನಿಮ್ಮದು. ವಿಳಾಸ ಮಾತ್ರ ಇವ್ರು ಹೇಳ್ತಾರೆ, ಕೇಳ್ಕೊಂಬಿಡೋಣ. ರೇಟೆಲ್ಲ ವಿಚಾರ. ವಿಳಾಸ ಹೇಳ್ಬಿಡ್ರಿ ಸರ್. ಸರ್ ಹೈಟೆಕ್ ಹಾಸ್ಪಿಟ್ಲ್ ಹತ್ರ ಬಂದರೆ ಸಾಯಿಬಾಬಾ ಟೆಂಪಲ್ ಹಿಂಭಾಗ ಲಕ್ಷ್ಮೀ ರಾಘೇಂದ್ರ ಬಡಾವಣೆ ಹತ್ರ ಇಲ್ಲಿ ಇದೆ ಸರ್. ಇದು ಲಕ್ಷ್ಮೀ ರಾಘವೇಂದ್ರ ಬಡಾವಣೆ. ಹಾಂ. ನಿಮಗೆ ಸಾಯಿಬಾಬಾ ಟೆಂಪಲ್ ಹಿಂಭಾಗ ಬಂದು ಫೋನ್ ಮಾಡಿದ್ರೆ ನಡೆಯುತ್ತೆ? ಹಾಂ ನಡೀತೆ ಸರ್. ಓಕೆ, ನೀವು ಬಂದು ಯಾರಾದರೂ ಒಬ್ಬರು ಅವ್ರನ್ನ ಪಿಕಪ್ ಮಾಡಿ. ಇವೆಲ್ಲ ಇಷ್ಟೇನಾ ಮತ್ತೆ ಸೇಲ್ ಇದಾವೆ ಸರ್? ಇಷ್ಟೆಲ್ಲ ಒಳಗೊಂದಿದೆ ಸರ್ ಕರಿ. ಹಾಂ, ಒಳಗಿಂದ ಕರು ಹಾಕಿದೆ ಅಂದರೆ? ಹಾಂ ಸರ್, ಹೆಣ್ಗರು ಹೆಣ್ಗಾರ ಹಾಕಿದೆ. ನೋಡೋಣ. ಓಕೆ, ಹಿಡ್ಕೊಳ್ಳಿ. ಕಟ್ಟಾಕೋದ್ರೆ ಕಟ್ಟಿ. ಬಂದೊಳ್ಳೆ ನಿಮ್ಮ ಒಂದು ಸಲಹೆ, ಆದಷ್ಟು ನೇರವಾಗಿ ಬನ್ನಿ. ಹಸು ಸಿಗುತ್ತೆ ಅನ್ನೋ ಮಾಹಿತಿಯನ್ನು ನಾವು ಕೊಟ್ಟಿರ್ತೀವಿ. ಇನ್ನು ಉಳಿದಂತೆ ಪರಿಶೀಲಿಸ್ಕೊಳ್ಳೋದು, ಖರೀದಿ ಮಾಡೋವಂಥದ್ದು ಏನೇ ಇದ್ದರೂ ಕೂಡ ಅದು ಜವಾಬ್ದಾರಿ ನಿಮ್ಮದೇ. ಪರ್ಸ್ನಲ್ ನಿಮ್ಮದೇ ಆಗಿರುತ್ತೆ. ಪರ್ಸ್ನಲ್ಲು ಅದ್ರ ವೈಯಕ್ತಿಕ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ ಮಾಹಿತಿಗೆ ಅಂತ ನಾನು ಹೇಳಿರ್ತೀನಿ ಆರಂಭದಿಂದ ಕೊನೆವರೆಗೂ. ನೋಡೋಣ ಇನ್ನೊಂದು ಹಸು ಇದೆ ಅಂತ ಹಾಗೆ ಮಾತಾಡ್ಸಿದ್ರು. ನಡೀಲಿ ಹೋಗಲಿ. ಅಂದರೆ ಅಲ್ಲಿ ನೋಡಿ ಕರುಗಳು ಏನು ನೀಟಾಗಿ ಏನು ಚೆಂದ ಇದೆ. ನಮ್ಮ ಇಂತಿಯಾಜ್ ಬೈ ಅಲ್ಲ, ದಸ್ತಗೀರ್ ಬೈ ಅವ್ರ ಬಳಿ ಇರ್ತಕ್ಕಂಥ ಫಾರಮ್ ಇದು, ಡೈರಿ ಫಾರಮ್. ನೋಡಲಿಕ್ಕೆ ನನಗೆ ಖುಷಿ. ಇದೊಂದು ಕರು ಹಾಕಿದೆ ಅಂದ್ರಲ್ಲ? ಹಾಂ ಸರ್. ಇದು HF ಕ್ರಾಸು, ಕಂಟ್ರಿ HF ಕರು ಹಾಕಿದೆ. ಯಾವುದು ಕರು ಇದರಲ್ಲಿ? ಸರ್ ಇದೆ ಸರ್. ಮಧ್ಯೆ ಇರೋದು ವಾರೇ ವಾ, ಯಾವುದು ಸರ್? ಜರ್ಸಿ ಬರುತ್ತಾ ಸಾಯಿವಲ್ ಬರುತ್ತೋ? ಅದು ಕರು ಅದು ಜರ್ಸಿ ಕ್ರಾಸ್ ಬರುತ್ತೆ ಸರ್. ಅದು ಕ್ರಾಸ್ ಬರುತ್ತಲ್ಲ, ಹೆಣ್ಗರು ಅಲ್ಲ? ಹಾಂ, ಹೆಣ್ಗಾರ ಸರ್. ಹೆಣ್ಗರು ಇದೆ ನೋಡ್ರಪ್ಪ. ಈ ಕಡೆ ಈ ಹಸುಗೆ ಬಿದ್ದಿರ್ತಕ್ಕಂಥದ್ದು. ಎಷ್ಟು ದಿನ ಆಯ್ತು ಸರ್ ಕರು? ಅದು ಇವತ್ತು 13 ದಿವಸ ಆಯ್ತು ಸರ್. 13 ದಿವಸದ ಕರು. ಇನ್ನೊಂದು ಗೀಪ್ದಲ್ಲಿ ಕವರ್ ಹೋಗ್ತದೆ ಅನಿಸುತ್ತೆ. ಎಷ್ಟು ಲೀಟ್ರ್ ತೊಗೋಬೋದು ಸರ್ ಗೀಪ್ದಲ್ಲಿ ಏನಾದರೂ? ಸರ್ ಇದು ಈಗ ಗೀಬುದಲ್ಲಿ ಹೋಗಿ ಬೆಳಗ್ಗೆ ಒಂದು 3 ಲೀಟ್ರ್, ಸಾಯಂಕಾಲ ಒಂದು 2.5 ಲೀಟ್ರ್ ಹಾಲು ಕೊಡಕತ್ತೆ ಸರ್. ರೇಟ್ ಹೆಂಗೆ ಸರ್ ಕಟ್ಟಿದ್ದಾರೆ? 45 ಹೇಳಿವಿ, ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್. ಗುಡ್. 45 ಹೇಳಿದ್ದಾರೆ. ಆ ಹಾಲಿಗೆ ತಕ್ಕಂಗೆ ಸಾಹೇಬರು. ಅದು ಬೇಕಾದವರು ಫೋನ್ ಮಾಡ್ಕೊಳ್ಳಿ. ಹಾಕೋಣ. ನಂಬರ್ ಹೇಳ್ಬಿಡ್ರಿ ಸಾಹೇಬ್ರೆ. 9964 9964 92 4226. ಎಷ್ಟು ಸರ್? 4226. 4226. ಆಮೇಲೆ ಇನ್ನೊಂದು ನಂಬರ್ 8842 888 42 42 09 09 170. 170. ಹಾಂ. ಓಕೆ, ಇದು ನಂಬರ್ ಅವ್ರದ್ದು. ಏನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ. ಕೊನೆಯದಾಗಿ ಇವು ಸೇಲಿಗಿಲ್ಲಪ್ಪ, ಅವ್ರು ಡೈರಿ ಫಾರ್ಮ್. ನಾವು ಪ್ರತಿ ಸಾರಿ ಬಂದಾಗ ನಾನು ತೋರಿಸ್ತಾ ಇರ್ತೀನಿ. ಇವು ಸೇಲಿಗಿದ್ದಾವೆ, ಇಲ್ಲಿದ್ದಾವಲ್ಲ 1 2 3 4 ಸೇಲಿಗಿರುವಂಥ ಹಸುಗಳು.